ನಮ್ಮ ಶಾಸಕರು ಆಗಮಿಸಿದ್ದಾರೆ. ದಯವಿಟ್ಟು ನಮ್ಮ ಶಾಸಕರು ಆಗಮಿಸಿದ್ದಾರೆ. ದಯವಿಟ್ಟು ನಮ್ಮ ಜೊತೆ ದಯವಿಟ್ಟು ಎಲ್ಲರೂ ಬನ್ನಿ. ದಯವಿಟ್ಟು ಸದಸ್ಯರು ಶಾಸಕರು ಆಗಮಿಸಿದ್ದಾರೆ. ತಪ್ಪು ನೋಡಿರಿ ಬನ್ನಿ ಎಲ್ಲ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಎಲ್ಲ. ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಡ್ಡಿಬಿಟ್ಟು ದಾಖಲೆಯದ ಸ್ಥಾನಮಾನಗಳು ಕನ್ನಡ ಹೇರುಕಮ್ಮ ನಾನು ಹುಟ್ಟಿದ ನೀಡುವಂದರು ನೀಡುವೆನ ಹೇರುಕಮ್ಮ ಜಿಗಿದು ಹಲೋ, ಎಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು ರೇವಣ್ಣ ಅವರು? ತುಳಿಬೇಡ್ರಿ, ರಂಗೋಲಿ ಐತೆ ಗೊತ್ತಾಗ್ತಾ ಚಪ್ಪಳೆ ಹೊಡಿತಾರೆ, ಚಪ್ಪಳೆ. ಎಲ್ಲ ಒಳ್ಳೇದಾಗ್ಲಿ, ಏನೇ ಇದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಸರ್. ಈಗ ಹೇಳ್ದಾಗ ಕೇಳಕ್ಕಾಗಲ್ಲ. ನಾನು ಇನ್ನೇ ನಿಮಿಷ ಇರ್ತಿದ್ದೆ, ನೀವೆಲ್ಲ ಡಿಮ್ಯಾಂಡ್ ಮಾಡ್ರೆ ಹೋಯ್ತಾ ಇನ್ನೂ ಹೇಳ್ತಿದ್ದೆ. ಯಾಕೆ ಗೂಡ್ಸ್ ಗಾಡಿ ಇರ್ಬೋದು, ಲಾರಿಗಳಿರ್ಬೋದು, ಎಲ್ಲ ಮಾಲೀಕರು ಮತ್ತು ಚಾಲಕರು ಇವತ್ತು ಅತ್ಯಂತ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಮಂಡಿಪೇಟೆಯ ಎಲ್ಲ ವರ್ತಕರು, ಇಲ್ಲಿ ಧನಲಕ್ಷ್ಮಿ ಸಾಹೇಬರಿದ್ದಾರೆ, ನಿಮ್ಮ ಹೆಸರು ವಾಜಿದ್ ಅವರು, ಜಾವೇದ್ ಅವರು, ಎಲ್ಲ ಈ ಒಂದು ಏರಿಯಾದ ಎಲ್ಲ ವರ್ತಕರು ಕೂಡ ಇವತ್ತು ಸಪೋರ್ಟ್ ಮಾಡಿ ಈ ರಾಜ್ಯೋತ್ಸವನ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ವಿಶೇಷವಾಗಿ ಚಾಲಕರು, ಶ್ರಮಜೀವಿಗಳು, ಓನರ್ಗಳು ಕೂಡ ಶ್ರಮಜೀವಿಗಳು, ಚಿಕ್ಕ ಚಿಕ್ಕದು ಒಂದೊಂದು ಗೂಡ್ಸ್ ಗಾಡಿ ಇಟ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಿಮ್ಗೆ ಏನೇ ಒಂದು ತೊಂದರೆ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಮನೆ ಯಾವಾಗಲೂ 8-8ವರೆಗೆ ದಯವಿಟ್ಟು ಏನೇ ಪ್ರಾಬ್ಲಮ್ ಇದ್ರು ದಯವಿಟ್ಟು ಬನ್ನಿ, ನಾವು ನಿಮ್ಮ ಜೊತೆಗಿರ್ತೀವಿ. ನಮ್ಮೆಲ್ಲರಿಗೂ ಕೂಡ ರಾಜ್ಯೋತ್ಸವ ಮಾಡ್ತಿದ್ರ ಶುಭಾಶಯಗಳು. ಮತ್ತು ಈ ಭಾಗದ ಎಲ್ಲ ವರ್ತಕರು, ನಮ್ಮ ಧನಲಕ್ಷ್ಮಿ ಓನರ್ ಸಾಹೇಬರು, ಜಾವೇದ್ ಅವರು ಇರ್ಬೋದು, ಇನ್ಯಾರಿದ್ರು, ಸುಪ್ರೀಂ ಸ್ಟೀಲ್ ಅವರು, ಜಗದೀಶ್ ಅವರು, ಇನ್ನು ಎಲ್ಲ ಸಪೋರ್ಟ್ ಎಲ್ಲ ಮಾಡೋರು ಕೂಡ ಲಕ್ಷ್ಮೀ ಆಡ್ವೇರವರು ಎಲ್ಲರೂ ಕೂಡ ನಿಮಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಅವ್ರು ಬೇಕು, ಅವ್ರಿಗೆ ನೀವು ಬೇಕು. ಅದರಿಂದ ಇವತ್ತು ಒಂದು ದೇಶ ನಡೆಯೋದು ಹಿಂಗೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಇವತ್ತು ಸಾಹುಕಾರ ಬಡವ ಅನ್ನೋದೆಲ್ಲ ಒಂದು ಡಿಗ್ನಿಟಿ ಆಫ್ ಲೇಬರ್ ಅಂತ ಇರ್ತದೆ. ಲಾರಿ ಓನರ್ ಇರ್ಬೋದು, ಗಾಡಿ ಓನರ್ ಇರ್ಬೋದು, ಗಾಡಿ ಡ್ರೈವರು, ಎಲ್ಲರೂ ಕೂಡ ಒಂದು ತಿನ್ನೋದು ಅಷ್ಟೇ ಅಲ್ಲ. ಅದರಿಂದ ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ ಎಲ್ಲರೂ ಕೂಡ ಗೌರವ ಕೊಟ್ಕೊಂಡು ನಾವೆಲ್ಲರೂ ಕೂಡ ಬಾಳೋಣ. ನಿಮ್ಮೆಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು. ಜಾವೇದ್ ಬೇಗ್ ಅವರು ಸುಪ್ರೀಂ ಸ್ಟೀಲ್ ಮಾಲೀಕರು, ಅವರು ಬಹಳ ವರ್ಷದ ಸ್ನೇಹಿತರು ಕೂಡ. ಆ ಒಂದು ಆಸಕ್ತಿ ಇದ್ರೆ ಮಾತ್ರ ಈ ರೀತಿಯ ಕಾರ್ಯಕ್ರಮಗಳನ್ನ ನಡೆಸೋಕೆ ಸಾಧ್ಯ ಆಗ್ತದೆ. ರಿಯಾಜ್ ಪಾಷಾ ಅಧ್ಯಕ್ಷನ ಮಾಡಿಕೊಂಡು PC ಸುರೇಶ್ ಅವ್ರನ್ನ ಉಪಾಧ್ಯಕ್ಷ, ರಂಗನಾಯಕನ ಪಾಳ್ಯ ಕಾರ್ಯಕ್ರಮ ಗೊತ್ತಿಲ್ಲ. ಈ ಒಂದು ಕನ್ನಡದ ಹಬ್ಬವನ್ನ, ಕನ್ನಡದ ಧ್ವಜವನ್ನ ಆರಿಸಬೇಕು ಅಂತೇಳಿ ಈ 2ನೇ ಕ್ಲಾಸಿನ ಉದ್ಘಾಟನೆ ಜ್ಯೋತಿ ಗಣೇಶ್ ಅವರು ಈಗಾಗಲೇ ಅನ್ಯ ಕಾರ್ಯಕ್ರಮದ ನೇಮಕ ಹೋಗಿದ್ದಾರೆ. ಇನ್ನು ಜಿಯಾವುಲ್ಲಾ ಮಹಾನಗರ ಪಾಲಿಕೆ ಉತ್ತಮವಾದಂಥ ನಗರಸಭಾ ಸದಸ್ಯರಾದರೂ ಅವ್ರನ್ನ ಪರಿಗಣಿಸಿ ಅವ್ರನ್ನ ಪರಿಚಯಿಸಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಥವ್ರೊಬ್ಬೊಬ್ರು ಇದ್ರೆ
ಸತ್ಯವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೌರವಾನ್ವಿತ ಅತಿಥಿಗಳು ಎಸ್.ಬಿ. ಪಾಲ್ನೇತ್ರ, ನಿವೃತ್ತ ಪ್ರಾದೇಶಿಕ ಸಾರಿಗೆ ಇಲಾಖೆ ಬೆಂಗಳೂರು, ಅವರು ಕೂಡ ಕಳೆದ ಬಾರಿ ನನಗೆ ಪರಿಚಯ ಆಗಿದ್ರು. ನಿಜಕ್ಕೂ ಅವ್ರಿಗೆ ನನಗಿನ್ನ ಒಂದು ಏಜ್ ಆಗಿದೆ. ಇವತ್ತು ಕೂಡ ಯುವಕರಂತೆ ಈ ಹುಡುಗರನ್ನೆಲ್ಲ ಕಟ್ಕೊಂಡು ಕಾರ್ಯಕ್ರಮ ನಿರೂಪಿಸ್ತಾರೆ. ಪಾಲ್ನೇತ್ರ ತುಮಕೂರು ಹಾಗೂ ಖಾದರ್ ಅವರು ಅಡಿಷನಲ್ ಎಸ್.ಪಿ. ತುಮಕೂರು ಈಗಾಗಲೇ ಆಗಮಿಸಿದ್ದಾರೆ ಅಂತ ಕೇಳ್ಪಟ್ಟೆ. ದಿನೇಶ್ ಕುಮಾರ್ ಅವರು ನಗರ ವೃತ್ತ ನಿರೀಕ್ಷಕರು ತುಮಕೂರು, ಅಬ್ದುಲ್ಲಾ ಶರೀಫ್ ಅವರು ಜಿಲ್ಲಾ ಸಾರಿಗೆ ಇಲಾಖೆ ತುಮಕೂರು, ತುಮಕೂರು ನಗರ, ಶ್ರೀಮತಿ ಪ್ರತಿಭಾ ಸಿದ್ದೇಶ್ವರವರು ಮಹಾಪೌರರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಕೆ. ಕುಮಾರ್ ಅವರು ಮಹಾನಗರ करीमदा ಪ್ರಪಂಚ ಎಲ್ಲ ದ್ವಿಚಕ್ರ 4 ಚಕ್ರದ ಎಲ್ಲ ಲಗೇಜ್ ವಾಹನಗಳ ಚಾಲಕರುಗಳು ಮಾಲೀಕರುಗಳು ಈಗ ಧ್ವಜಾರೋಹಣ ನಡೀತಾ ಇದೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ದಯವಿಟ್ಟು. ಹಾಗೆ ಖಾದರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ದಿನೇಶ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ವೃತ್ತ ನಿರೀಕ್ಷಕರು ಹಾಗೆ ಇದೀಗ ಪಾಸ್ಪೋರ್ಟ್ನೊಂದಿಗೆ ಧ್ವಜಾರೋಹಣ ಮುಗಿಸಿದ್ದಾರೆ. ಇನ್ನು ಕೆಲವೇ ಕಾರ್ಯಕ್ರಮ ಇದೀಗ ಇದೀಗ ತಾನೇ ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸಿ ವೇದಿಕೆಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಆಯ್ತು ಆಯ್ತು. ಅವ್ರಿಗೆ ಬರ್ರಿ.
ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಉದರದಿ ಜನಿಸಿದ ಕನಕ ನಮ್ಮನು ಕಾಯೋ ವಿನಾಯಕ ಅದಕ್ಕೆ ಕರಿಗೆ ಪಾತ್ರ ಇದು ನಿಮ್ಮಯ ಪಾದಕ್ಕೆ ಬೇಡುವೆ ದೇವಾ ವ್ಯಾಪಕ ಓಂಕಾರಮಯ ವಿಶ್ವವ್ಯಾಪಕ ನಿಮ್ಮ ಸುಕುಮಾರನೇ ನೀನೆ ಗಜಮುಖ. ನಮ್ಮೂರಲ್ಲಿ ತುಮಕೂರು ನಗರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದು ದಕ್ಷತೆಗೆ ಹಾಗೂ ಪ್ರಾಮಾಣಿಕತೆಗೆ ಹೆಸರಾಗಿರ್ತಾರೆ. ಸದ್ಯದಲ್ಲೇ ಶ್ರೀಯುತರು ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದು ತಮ್ಮ ದಕ್ಷ ಮತ್ತು ಉತ್ತಮ ಕಾರ್ಯವೈಖರಿಯಿಂದ ಇಲಾಖೆ ಮತ್ತು ಸಾರ್ವಜನಿಕರ ಗೌರವಕ್ಕೆ ಪಾತ್ರರಾಗಿರ್ತಾರೆ. ಈ ದಿನ ಕರ್ನಾಟಕ ಯುವರತ್ನ ಸಂಘದ ವತಿಯಿಂದ ಈ ಸಮಾರಂಭದಲ್ಲಿ ಸನ್ಮಾನ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಗೌರವದ ವಿಚಾರವಾಗಿದೆ. ಅಬ್ದುಲ್ ಖಾದರ್ ಅವರು 35 ವರ್ಷದ ಹಿಂದೆ BA ಸಿವಿಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದು ಸಾರ್ವಜನಿಕ ಸೇವಾ ಮನೋಭಾವ ಹಿರಿಯರ ಕಾರಣ ಜನಸೇವೆಗಾಗಿಯೇ ಪೊಲೀಸ್ ಇಲಾಖೆಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅವರ ಇದೊಂದೇ ಪುಟ ಅಲ್ಲ, 100 ಪುಟಗಳನ್ನ ಅವ್ರ ಬಗ್ಗೆ ಹೇಳೋ ಒಂದು ವೇದಿಕೆಯನ್ನ ನಂತರ ಹೊರಡ್ತಾ ಇದ್ದಾರೆ. ಅವರಿಗೆ ಸನ್ಮಾನ ಮಾಡೋಂಥ ನಮ್ಮ ನಾಗರಿಕರು ಮತ್ತೆ ಆಟೋ ಚಾಲಕರುಗಳು, ದ್ವಿಚಕ್ರ ವಾಹನ ಚಾಲಕರು ಮತ್ತು 4 ಚಕ್ರ ವಾಹನ ಚಾಲಕರು ಮಾಲೀಕರುಗಳು ಪರವಾಗಿ ಅವ್ರಿಗೆ ಈಗ ಸನ್ಮಾನದ ಕಾರ್ಯಕ್ರಮ ನೆರವೇರಿಸಿಕೊಟ್ಟು ನ್ಯಾಯದವರು ಮತ್ತೆ ನಮ್ಮ ಎಲ್ಲ ಸುರೇಶ್ ಅವರು, ನಯಾಜ್ ಪಾಷಾ ಅವರು ದಯವಿಟ್ಟು ಈ ಕಾರ್ಯಕ್ರಮನ ನೆರವೇರಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಜಾವೀದ್ ಅವರು ದಯವಿಟ್ಟು ಈ ತಂಡದ ಎಲ್ಲರೂ ಮುಖ್ಯಸ್ಥರೇ, ಒಬ್ಬರ ಹೆಸರಂತಲ್ಲ, ಅಂಚಿ ಕಟ್ಟೀಲಿ ಸ್ವಾಮೀಜಿಯವರು ದಯವಿಟ್ಟು ನಮ್ಮ BS ಅಬ್ದುಲ್ ಖಾದರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ಪತ್ರಿಕಾ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮಾಧ್ಯಮದವರು ಸೆರೆ ಹಿಡಿದು ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ದೊರಕಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತೀನಿ. ನಾನಾದ್ರೂ ಈ ಒಂದು ತಂಡ ಸುರೇಶ್ BS ಪಾಷಾ ಅವರು ನಿಮ್ಮೆಲ್ಲ ತಂಡದ ಮುಖ್ಯಸ್ಥರು ಇದ್ರಪ್ಪ. ಸುರೇಶ್ ಬನ್ನಿ. ಬರ್ಲಿ ಜೋರ್ ಚಪ್ಪಾಳೆ. ಇಷ್ಟನ ಶಕ್ತಿ, ಕನ್ನಡದ ಜನದ ಶಕ್ತಿ ಏನು ಅಂತ ತೋರಿಸ್ಬೇಕು. ಜೋರ್ ಚಪ್ಪಾಳೆ. ತುಂಬಾ ನಿರ್ಲಕ್ಷ್ಯ ಮಾಡದೆ ಆಟೋ ಚಾಲಕರಂತೆ, ಆಟೋ ಮಾಲೀಕರಂತೆ, 2ನೇ ಕ್ಲಾಸಿನ ಎಲ್ಲ ಕೊಡುಗೆ ದಾನಿಗಳು, ಅಂಗಡಿ ಮಾಲೀಕರುಗಳ ಪರವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರ. ಕೊಡುಗೆ ದಾನಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ನಂತರ ದಿನೇಶ್ ಕುಮಾರ್ ಅವರು ವೃತ್ತ ನಿರೀಕ್ಷಕರು, ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಸಾರಿಗೆ ಇಲಾಖೆ ಸದ್ರುಲ್ಲಾ ಶರೀಫ್ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ RTO ಇಲಾಖೆ ಕಡೆಯಿಂದ ದಯವಿಟ್ಟು ಅವ್ರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಳ್ಳಿ. ಸದ್ರುಲ್ಲಾ ಶರೀಫ್ ಅವರು ಸಾರಿಗೆ ಇಲಾಖೆಯ ಸದ್ರುಲ್ಲಾ ಶರೀಫ್ ಅವರು ಸಾರಿಗೆ ಇಲಾಖೆಯವರು ಅವ್ರನ್ನ
ಜೋರ್ ಚಪ್ಪಾಳೆ ಹೊಡಿಬೇಕಪ್ಪ. ಇಷ್ಟೊಂದು ಜನ ಇದ್ದೀರಾ, ನೀವು ಇನ್ನೂ ಸ್ಫೂರ್ತಿ ಬರುತ್ತೆ. ಬರಪ್ಪ. ಜಾವೀದ್ ಅವರು ಇವತ್ತು ನೋಡ್ತಾ ಇಲ್ಲ, ಸುಮಾರು ಒಂದು 30 ವರ್ಷದಿಂದ ನೋಡ್ತಾ ಇದ್ದೇನೆ. ಆತ ಆಕ್ಟಿವ್ ಮೆಂಬರ್, ತುಂಬಾ ಕ್ರಿಯಾಶೀಲ ವ್ಯಕ್ತಿ. ಆತನಿಗೆ ಇನ್ನೂ ಭಗವಂತ ಆಯಸ್ಸು ಐಶ್ವರ್ಯ ಎಲ್ಲ ನೀಡಲಿ ಅಂತ ನಾನಾದರೂ ವಿನಂತಿ. ನಯದವರು ಹಾಗೆ ಮಾಜಿ ತಾಯಿ ಸಮಿತಿ ಅಧ್ಯಕ್ಷರಾಗಿದ್ದಂಥ ನಯದವರು, ಅವ್ರಿಗೂ ಸನ್ಮಾನ. ಹಲೋ, ಇದೀಗ ನಮ್ಮ ನಿಮ್ಮೆಲ್ಲರ ನೆಲ್ಮೆಯ BS ಅಬ್ದುಲ್ ಕಲಾಂ ಶಿವಾಚಾರ್ಯ ಸ್ವಾಮಿಗಳ ಅವರಲ್ಲಿ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ವಂದಿಸಿದ ಈ ಕಾರ್ಯಕ್ರಮಗಳನ್ನು ನನ್ನ ಒಂದು ಮಾತನ್ನು ಪ್ರಾರಂಭಿಸ್ತೇನೆ. ಈ ಒಂದು ತ್ರಿಚಕ್ರ ಮತ್ತು 4 ಚಕ್ರ ಲಘು ವಾಹನಗಳ ಮಾಲೀಕರ ಮತ್ತು ಚಾಲಕರ ಸಂಘಗಳ ವತಿಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಬೇಕಾಗಿ ಈ ಪದಾಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ, ಆಯೋಜಕರಿಗೆ ಮತ್ತು ಪ್ರಾಯೋಜಕರಿಗೆ ಎಲ್ಲರಿಗೂ ನಾನು ವಂದಿಸ್ತೇನೆ. ಈಗ ಮುಖ್ಯವಾಗಿ ಇಲ್ಲಿ ಪರಮ ಪೂಜ್ಯರನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ವಹಿಸಲಿಕ್ಕೆ ಒಂದು ಏರ್ಪಾಡು ಮಾಡೋದ್ರಿಂದ ತುಂಬ ಒಂದು ಅತ್ಯುತ್ತಮವಾದ ಕಾರ್ಯ. ಯಾಕೆಂದರೆ ಸ್ವಾಮೀಜಿಯವರು ನನಗೆ ತಿಳಿದ ಹಾಗೆ ನಾನು ಸುಮಾರು ಒಂದು 20-25 ವರ್ಷದ ಸ್ವಾಮೀಜಿಗಳವರ ಒಡನಾಟ ಇದೆ. ಅವರ ಬಗ್ಗೆ ತಿಳಿದುಕೊಂಡಿದ್ದೇನೆ. ನಾನು ಬೆಂಗಳೂರು ಕಡೆ ಹೋಗುವಾಗೆಲ್ಲ ಅವರ ನುಡಿಗಳನ್ನು ನೋಡ್ತಾ ಇರ್ತೇವೆ. ಅದರಲ್ಲಿ ನೋಡಿದೆವು, ಮಕ್ಕಳನ್ನು ಆಸ್ತಿ ಮಾಡಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಅಂತ ಒಂದು, ಮತ್ತೆ ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಅದನ್ನು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದು ಬರ್ತಾ ಇರುತ್ತೆ. ಒಂದು ನಿಜ ಅಲ್ಲ, ಸ್ವಾಮಿಗಳು ಎಷ್ಟು ಒಂದು ಆಳವಾದ ಒಂದು
ಒಂದು ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಮಗೆ ಯಾವಾಗ ಬರ್ತದೆ. ಅನೇಕ ಇದೆ, ಇದೊಂದು 2 ಉದಾಹರಣೆಗಳು ಮಾತ್ರ. ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಜಾತಿ ಧರ್ಮ ಭಾಷೆ ಎಲ್ಲ ಮೀರಿ ನಿಂತಹ ಒಬ್ಬರು ಮಹಾನ್ ಚೇತನ. ಹಾಗಾಗಿ ಅವರಿಗೆ ಅನಂತ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಸ್ವಾಮೀಜಿಗಳವರಿಗೆ, ಇಲ್ಲಿನ ಒಂದು ವರ್ತಕರಾದ ಧನಲಕ್ಷ್ಮಿ ಹಾರ್ಡ್ವೇರ್ನ ಮಾಲೀಕರು ಜಾವೀದ್ ಸಾಹೇಬ್ರವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, RTO ಇನ್ಸ್ಪೆಕ್ಟರ್ ಶ್ರೀ ಶರೀಫ್ ಅವರು, ನಯಾಂತ್ರವರು, ಮತ್ತೆ ನಮ್ಮ ಗುರು ಏಜೆನ್ಸೀಸ್ ಮಾಲೀಕರು ಶ್ರೀ ಚನ್ನಬಸಪ್ಪರ, ಹಿರಿಯರಾದ ಚನ್ನಬಸಪ್ಪರವರು, ಅನೇಕ ಗಣ್ಯರಿದ್ದಾರೆ. ನನಗೆ ಅವರೆಲ್ಲ ಸಾಕಷ್ಟು, ನಾನು 10-15 ವರ್ಷ ತುಮಕೂರಲ್ಲಿ ಕೆಲಸ ಮಾಡಿದ್ರು ಕೂಡ ಅವರೆಲ್ಲ ಗೊತ್ತಿದೆ, ಸ್ವಲ್ಪ ಗೊತ್ತಿದೆ ಇರ್ಬೋದು. ಎಲ್ಲರಲ್ಲೂ ಎಲ್ಲರಿಗೂ ನಾನು ವಂದಿಸ್ತೇನೆ. ಮತ್ತು ಅದೇ ರೀತಿಯಲ್ಲಿ ಮುಂದೆ ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 1ರಿಂದ ಈ ತಿಂಗಳು ಪೂರ್ತಿ ಆಚರಿಸ್ತಾರೆ. ನಮಗೆ ಗೊತ್ತಿದೆ ಕನ್ನಡ ಎಂತ ಒಂದು ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ನಮೋ ನಮಃ. ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಸಹ ಇವತ್ತಿನ ಕಾರ್ಯಕ್ರಮ ಕನ್ನಡದ ಹಬ್ಬನ ಅಂತ ಹೇಳ್ಕೊಬೋದು. ಅವರೆಲ್ಲರಿಗೂ ಸಹ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರು ವತಿಯಿಂದ ಸದುಲ್ಲಾ ಶರೀಫ್ ಆದ ನಾನು ಅವರಿಗೂ ಸಹ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರ ಅಣ್ಣ ತಮ್ಮಂದಿರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ನನಗೂ ಹಾಗೂ ನಮ್ಮ ಇಲಾಖೆ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರಿಗೂ ಆಹ್ವಾನ ಮಾಡಿ ಒಂದು ರೀತಿಯಾದಂತಹ ದೊಡ್ಡ ಕೀರ್ತಿಯನ್ನು ಕೊಟ್ಟಿರುವಂತಹ ನಮಸ್ಕರಿಸುತ್ತಾ, ಹಾಗೂ ನನಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಹಳ ವರ್ಷಗಳಿಂದ ಆಸೆ ಇತ್ತು. ಆದರೆ ಇದೇ ಪ್ರಥಮ ಕಾರ್ಯಕ್ರಮವನ್ನು ನಾನು ತುಮಕೂರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಕಾರಣ, ನಮ್ಮ ಕಚೇರಿಯಲ್ಲಿ ಇರೋದು ನಾನು ಒಬ್ಬನೇ, ಕಾಲಾವಕಾಶ ಇರೋದಿಲ್ಲ ನನಗೆ. ಅಂಥದ್ರಲ್ಲೂ ಸಹ ಇಲ್ಲಿ ಬಂದು ಈ ವಾತಾವರಣ ನೋಡಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ವಾತಾವರಣವನ್ನು ನೋಡ್ತಾ ಇದ್ರೆ ಈ ಕನ್ನಡ ನಾಡಲ್ಲಿ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಇದನ್ನೂ ಸಹ ನಾವು ಒಂದು ರೀತಿಯಲ್ಲಿ ಮೈಯಲ್ಲಿ ರೋಮಾಂಚನ ಆಗ್ತಾ ಇದೆ. ಅವಕಾಶ ನಮಗೆ ಸಿಗೋದು ಬಹಳ ಕಡಿಮೆ, 5 ನಿಮಿಷ 10 ನಿಮಿಷ. ನಾವೇ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಇಲಾಖೆಗಳಲ್ಲಿ ಕೇವಲ ಕೆಲಸ ಕಾರ್ಯಗಳ ನಿಮಿತ್ತ ಮಾತ್ರ ನಮಗೆ ಬ್ಯುಸಿಯಾಗಿರ್ತೀವಿ. ಇಂಥ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಸಹ ಗಣನೆಗೆ ತಗೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸನ್ಮಾನವೂ ಸಹ ಮಾಡಿ ನಿಮ್ಮೆಲ್ಲರ ಸೇವೆಗೆ ನಾವು ಪಾತ್ರರಾಗ್ತೀವಿ ಅಂತ ಈ ಮೂಲಕ ನಾವು ನಿಮಗೆ ಆಶ್ವಾಸನೆ ಭರವಸೆಯನ್ನು ಕೊಡ್ತೇವೆ. ಕನ್ನಡ ರಾಜ್ಯೋತ್ಸವ ನಾವು ಕೇವಲ ಒಂದು ದಿನದಲ್ಲಿ ಅಥವಾ ಈ ತಿಂಗಳ ಒಂದೊಂದು ದಿನದಲ್ಲಿ ಒಂದೊಂದು ಬೀದಿಯಲ್ಲಿ ಮಾಡಿ ಮುಗಿಸ್ಬಿಡ್ತೇವೆ. ಆದರೆ ವರ್ಷದ 365 ದಿನವೂ ಸಹ ಕನ್ನಡ ಪರವಾಗಿ ಮತ್ತು ಕನ್ನಡಕ್ಕಾಗಿ ಉಸಿರಾಡಬೇಕು ಅನ್ನೋದನ್ನ ಮಾನ್ಯ ಸ್ವಾಮೀಜಿಯವರ ಪ್ರತಿಯೊಂದು ದೈನಂದಿನ ಮೆಸೇಜ್ಗಳನ್ನು ನಾವು ಓದ್ತಾ ಇರ್ತೇವೆ. ಅದನ್ನ ನಾವು ಪಾಲಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿ. ಕನ್ನಡ ರಾಜ್ಯೋತ್ಸವ ದಿನದಿಂದ ಮಾತ್ರ ಕೇವಲ ನಾವು 4 ಮಾತು ಅಥವಾ ಭಾಷಣ ಮಾಡಿ ಇಲ್ಲಿಂದ ಹೊರಟೋದ್ರೆ ಮುಗಿಯೋದಿಲ್ಲ. ಇಲ್ಲಿಂದ ಆ ಏಕ ಬೀದಿ ಮೂಲೆಯವರು ನೋಡಿ ಇಲ್ಲಿರುವಂತಹ ವಾತಾವರಣ ಬೇರೆ ಬೀದಿಯಲ್ಲಿಲ್ಲ. ಇದೇ ವಾತಾವರಣನ ನಾವು ನಮ್ಮ ಮನಸ್ಸಿನಲ್ಲಿ ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕನ್ನಡಕ್ಕಾಗಿ ಹೋರಾಟ ಏನು ನಾವು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಯಾರ ಮುಂದೆಯೂ ಸಹ ನಾವು ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ಕನ್ನಡಕ್ಕಾಗಿ ತಲೆ ಬಾಗುವವನು ಯಾವುದೇ ಕಾರಣಕ್ಕೂ ಯಾರ ವಿರುದ್ಧವೂ ಸಹ ತಲೆ ತಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ಆದರೆ ಈ ಸಮಯದಲ್ಲಿ ಕೇವಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಕನ್ನಡಿಗನಾಗಿ ನಾನು ಒಬ್ಬ ಚಾಲಕನ ಮಗ.
ಕೇವಲ ಚಾಲಕರು ಅಥವಾ ಮಾಲೀಕರು ವಾಹನ ಮಾಲೀಕರು ಮಾತ್ರ ನವೆಂಬರ್ ತಿಂಗಳಿನಲ್ಲಿ ಈ ರೀತಿ ಯಾವುದಾದ್ರೂ ಒಂದು ದಿನ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸಿ ಹೋಗ್ತೇವೆ, ಅಥವಾ ಮನಸ್ಸಲ್ಲಿ ನಾವೆಲ್ಲ ಒಂದು ಪರಿಕಲ್ಪನೆಯನ್ನು ತಗೊಳ್ತೇವೆ. ಆದರೆ ಈ ಮೂಲಕ ಸ್ವಾಮೀಜಿಗಳಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ, ಶ್ರೀಮಂತರು ಅಂತಾನೆ ಹೇಳ್ತೇವೆ ನಾವು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ತಾರೆ, ದೊಡ್ಡ ದೊಡ್ಡ ವಾಹನಗಳಿರ್ತಾರೆ, ಸ್ವಯಂ ಶ್ರೀಮಂತರು ಅಂತಾನು ಘೋಷಿಸ್ತಿರ್ತಾರೆ. ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲ್ಲ. ಎಲ್ಲಾದ್ರೂ ಆಚರಣೆ ಮಾಡೋ ಸಂದರ್ಭದಲ್ಲೂ ಸಹ ಅವರಿಗೆ ಸಹಕಾರ ಅಲ್ಲ, ಆ ಕಾರ್ಯಕ್ರಮದಲ್ಲೂ ಭಾಗವಹಿಸೋದಿಲ್ಲ. ಇದು ಕೇವಲ ಒಂದು ರೀತಿಯಲ್ಲಿ ಆಟೋ ರಿಕ್ಷಾ ಅಥವಾ ತ್ರಿಚಕ್ರ, 4 ಚಕ್ರ, 6 ಚಕ್ರ ವಾಹನ ಚಾಲಕರು ಅಥವಾ ವಾಹನ ಮಾಲೀಕರು ಇವರಿಗೋಸ್ಕರ ಮಾತ್ರ ಕನ್ನಡ ರಾಜ್ಯೋತ್ಸವ ಇದೆ, ಬೇರೆ ಯಾರಿಗೂ ಇಲ್ಲ. ಆ ರೀತಿಯಲ್ಲಿ ಕೆಲವೊಮ್ಮೆ ನಾವು ಇಲ್ಲಿ ನೋಡ್ತಾ ಇರ್ತೇವೆ. ತಮ್ಮ ಆಲೋಚನೆಯನ್ನ ಪ್ರತಿಯೊಬ್ಬರೂ ಸಹ ಮನಸ್ಸಲ್ಲಿ ಇಟ್ಕೊಂಡು ಬಡವ ಶ್ರೀಮಂತ ಅಲ್ಲದೆ ಆ ಮನೋಭಾವವನ್ನು ತೆಗೆದು ಒಟ್ಟಾಗಿ ನಾವು ಕನ್ನಡಿಗರು, ಜೀವಂತವಾಗಿರೋದು ಕನ್ನಡಿಗೋಸ್ಕರ, ಮರಣವನ್ನು ಹೊಂದುವುದು ಕನ್ನಡಿಗೋಸ್ಕರ. ಈ ಮಾತನ್ನ ಇವತ್ತಿನ ದಿನ ನಾವು ಮನಸ್ಸಿನಲ್ಲಿ ಹೊಂದಿಕೊಂಡು ಈ ಕಾರ್ಯಕ್ರಮದಿಂದ ಆಚೆ ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಸಿಕೊಂಡು, ಕೇವಲ ಒಂದು ನಿಮಿಷ ಒಂದು ಸಣ್ಣ ನಾವು ಕನ್ನಡಿಗರಾದಂತಹ ನಮಗೋಸ್ಕರ ಒಂದು ಪ್ರಮಾಣ ವಚನ ತಗೊಳ್ಳೋಣ ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತೇನೆ. ಎದ್ದು ನಿಲ್ಲೋಣ ಒಂದು ನಿಮಿಷ. ತಮ್ಮ ಬಲಗೆಯನ್ನು ಮೇಲಕ್ಕೆತ್ತಿ. ಈ ಪ್ರಮಾಣ ವಚನ ಇಲ್ಲಿಗೆ ಮುಗಿಬಾರದು, ನಮ್ಮ ಕೊನೆಯ ಉಸಿರುವರೆಗೂ ಇರಬೇಕು. ಕನ್ನಡಿಗರಾದ ನಾವು ಇನ್ನು ಮುಂದೆ ಹಾಗೂ ನಮ್ಮ ಕೊನೆಯ ಉಸಿರಿನವರೆಗೆ ಕನ್ನಡಕ್ಕಾಗಿ ನಮ್ಮ ಜೀವನವನ್ನು ಮತ್ತು ಹೋರಾಟವನ್ನು ಮುಡಿಪಾಗಿರುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.